ಹಿಂಗೆ ಒಬ್ಬಾಕಿ ಅತ್ತಿ ಎಲ್ಲಿ ಹೊಕ್ಕಾಳಲ್ಲಿ ಚಾಪಿ ಹಾಸ್ತಿದ್ಲಂತ್ರಿ ಸೊಸಿ. ಒಟ್ಟ ಅತ್ತಿ ನೆಲದ ಮೇಲೆ ಕುಂದ್ರಿಸಿ ಕೊಡ್ತಿದ್ದಿಲ್ಲಂತ್ರಿ. ಅತ್ತೆರ ನೆಲದ ಮೇಲೆ ಕುತ್ಕೋಬಾಡ್ರಿ, ಈ ಚಾಪಿ ಮೇಲೆ ಕುತ್ಕೊಳ್ರಿ. ಅತ್ತಿ ಇನ್ನೊಬ್ಬರ ಮನೆಗೆ ಹೋದ್ರು ಸೊಸಿ ಚಾಪಿ ಹಿಡ್ಕೊಂಡು ಹೋಗೋಕ್ಕೆ ಅತ್ತೆರ ನೆಲದ ಮೇಲೆ ಕುತ್ಕೋಬಾಡ್ರಿ, ಚಾಪಿ ಮೇಲೆ ಕುತ್ಕೊಳ್ರಿ. ಯಾವುದರ ಊರಿಗೆ ಹೊಂಟ್ರ ಸತಿಗೆ ಚಾಪಿ ಹಿಡ್ಕೊಂಡು ಹೋಗಕ್ಕೆ ಅತ್ತಿ ಈ ನೆಲದ ಮೇಲೆ ಕುಂದ್ರಬೇಡ, ಈ ಚಾಪಿ ಮೇಲೆ ಕುತ್ಕೊ. ಅತ್ತಿ ಭಾಳ ಖುಷಿ ಆತಂತ. ಎಂಥ ಸೊಸಿ ಸಿಕ್ಕಾಳಪ್ಪ ನನಗೆ, 7 ಜನ್ಮದ ಪುಣ್ಯ ಮಾಡ್ಯಾನೆ ಬಿಡು ನಾನು. ಅಲ್ಲ, ಒಟ್ಟ ನೆಲದ ಮೇಲೆ ಕುಂದ್ರ ಸಂಗಲ್ ನೋಡು, ಚಾಪಿನ ತೊಗೊಂಡು ಬಂದ ಹಾಸ್ತಾಳ, ರಗ್ಗ ತೊಗೊಂಡು ಬಂದ ಹಾಸ್ತಾಳ, ಕೌದಿನ ತೊಗೊಂಡು ಬಂದ ಹಾಸ್ತಾಳ, ಒಟ್ಟ ನೆಲದ ಮೇಲೆ ಕುಂದ್ರ ಸಂಗಲ್ ಬಿಡು. ಎಷ್ಟು ಜನ್ಮದ ಪುಣ್ಯ ಮಾಡ್ಯಾನೆ ಏನಪ್ಪ ಇಂಥ ಸೊಸಿ ಸಿಗಾಕ. ಇವು ಅತ್ತೆರ ಕಟ್ಟಿ ಮೇಲೆ ಮೀಟಿಂಗ್ ಮಾಡ್ತಾವ್ರಿ ಇವು 5 ಗಂಟೆಗೆ. ಮತ್ತು ನಿಮ್ಮೂರ ಮಾಡ್ತಾವನು ಇವ 5 ಗಂಟೆಗೆ ಕಟ್ಟಿ ಮೇಲೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾವೆ. ಎದ್ರ ಬಗ್ಗೆ ರೀ? ನನ್ನ ಮಗ ಹಂಗೆ, ನನ್ನ ಸೊಸಿ ಹಿಂಗೆ, ನನ್ನ ಮಗ ಮದುವೆ ಆಗ್ಲಿಕ್ಕಿಂತ ಭಾಳ ಚಲೋ ಇದ್ದ, ಯಾವಾಗ ಅದು ಸೊಸಿ ಬಂತು ನಮ್ಮ ಮನೆಗೆ ನನ್ನ ಮಾತು ಕೇಳೋದು ಬಿಟ್ಟ, ಬರೇ ಹೆಂಡತಿ ಸೆರಗಿಡ್ಕೊಂಡು ಹೋಗ್ತಾನ. ಇವು ಸಾಯಂಕಾಲ 5 ಗಂಟೆ ಆತಂದ್ರೆ ಇವು ಅತ್ತಿಗಳು ಮೀಟಿಂಗ್ ಮಾಡ್ತಿರ್ತಾವ್ರಿ. ಅದ್ರಾಗ ಈ ಮಲ್ಲವ, ಮತ್ತು ಇಲ್ಲಿ ಮಲ್ಲವನ್ನರು ಯಾರು ತಿಳ್ಕೊಬೇಡ್ರಿ. ಈ ಮಲ್ಲವನ್ಲಂತ ನಿಮ್ಮ ಸ್ವಸ್ಥರು ಹೆಂಗದಾರ ಇಲ್ಲ ಗೊತ್ತಿಲ್ಲವ, ನನ್ನ ಸೊಸಿ ಅಂತರೂ ಭಾಳ ಚಲೋ ಸಿಕ್ಕಾಳ ನೋಡು. ಯಾವ ಜನ್ಮದ ಪುಣ್ಯ ಮಾಡಿದ್ನಿ ಏನು ನಾನು. ನಾ ಎಲ್ಲಿ ಹೊಕ್ಕನೆ ಅಲ್ಲಿ ಒಟ್ಟ ನೆಲದ ಮೇಲೆ ಕುಂದ್ರ ಸಂಗಲ್ ನೋಡು ತಂಗಿ, ನಿಂಗವ್ವ, ಎಲ್ಲವ್ವ, ಕಲ್ಲವ್ವ ಇವರೆಲ್ಲರೂ ಕುಂತಿದ್ರು. ಈಕೆ ಮಲ್ಲವ್ ಹೇಳಾಕತ್ತಿದ್ಲು, ಎಷ್ಟು ಜನ್ಮದ ಪುಣ್ಯ ಮಾಡಿದ್ನಿ ಏನ ನಾನು. ನನಗೆ ಎಂಥ ಸೊಸಿ ಸಿಕ್ಕಾಳ ಅಂದ್ರೆ ಒಟ್ಟ ನೆಲದ ಮೇಲೆ ಕುಂದ್ರ ಸಂಗಲ್ ನೋಡು, ನನ್ನ ಚಾಪಿ ಮೇಲೆ ಕುಂದ್ರಸ್ತಾಳ, ಚಾಪಿನ ಹಾಸ್ತಾಳ, ನಾ ಪುಣ್ಯ ಮಾಡೇನಿ. ಹೌದು ಬಿಡುವ ಮಲ್ಲವ, ನೀ ಪುಣ್ಯ ಮಾಡಿ ನಾವು ಪಾಪ ಮಾಡೇವಿ. ಇವು ಮೀಟಿಂಗ್ ಮುಗಿದ ಮ್ಯಾಗ ಮತ್ತು ಸ್ವಸ್ಥರೆಲ್ಲ ಹೊಲಕ್ಕೆ ಹೋಗಿ ಬಂದು ಮನೆಗೆ ಬರೋದ್ರೊಳಗೆ ಮತ್ತೆ ಚಾಕ್ ರೆಡಿ ಹಾಕವ್ರಿ ಇವು. ಅಷ್ಟರೊಳಗೆ ಮೀಟಿಂಗ್ ಮುಗಿಸ್ಬಿಡ್ತಾರೆ, ಮತ್ತು ಮನೆಗೆ ಹೋದ್ರು ಚಾ ಕುಡ್ಕಂತ ಹೇಳ್ತಾರೆ, ನೀವು ಅದಿರಿ, ಯಾವ ಜನ್ಮದ ಪಾಪ ಮಾಡಿದ್ವಿ ಏನ ನಾವು, ಯಾವ ಜನ್ಮದ ಕರ್ಮ ಮಾಡಿದ್ವಿ ಏನು, ನೀವು ಸೊಸಿ ಸಿಕ್ಕರಿ ಹೋರಿ ಅಲ್ಲಿ ಮಲ್ಲವ್ ಸೊಸಿ ನೋಡು, ಮಲ್ಲವ್ ಎಲ್ಲಿ ಹೋದ್ರು ಚಾಪಿನ ಹಾಸ್ತಾಳಂತ, ಒಟ್ಟ ನೆಲದ ಮೇಲೆ ಕುಂದ್ರಸಂಗಲ್ಲ ಅಂತ. ನೀವು ಅದಿರಿ, ಉಂಡೆನೋ ಅಂತ ಕೇಳಂಗಿಲ್ಲ, ಚಾ ಮಾಡಿಕೊಳ್ಳೇನೋ ಅಂತ ಕೇಳಂಗಿಲ್ಲ, ಕೊಬ್ಬರೆಣ್ಣೆ ಕಾಯಿಸ್ಕೊಳ್ಳೇನೋ ಅಂತ ಕೇಳಂಗಿಲ್ಲ. ನಾವೆಷ್ಟು ಕರ್ಮ ಮಾಡಿದ್ವಿ, ಯಾವ ಜನ್ಮದೊಳಗೆ ಏನು ಕರ್ಮ ಮಾಡಿದ್ವಿ, ಇಂಥ ಸ್ವಸ್ಥರು ನೀವು ಸಿಕ್ಕಿರಿ. ಅವ್ರವ್ರ ಅತ್ತೆರು ಅವ್ರವ್ರ ಮನೆಗೆ ಹೋಗಿ ಸ್ವಸ್ಥರು ಬೈದಿದ್ದ. ಇವು ಓಸು ಸ್ವಸ್ಥರು ಒಂದು ಹೊಲ್ದಾಗ ಕೂಡಿದ್ವು ರೀ ಮೀಟಿಂಗ್ ಮಾಡಕ್ಕೆ. ಇವು ಓಸು ಸ್ವಸ್ಥರು ಒಂದು ಹೊಲ್ದಾಗ ಕೂಡಿದ್ವು ರೀ ಮೀಟಿಂಗ್ ಮಾಡಕ್ಕಂತೂ. ಅಲ್ಲ, ನಮ್ಮ ಅತ್ತೆರು ನನ್ನೂ ಬೈದರು ನಿನ್ನೆ. ಹೌದು, ನಿನ್ನೂ ಬೈದ್ರು, ನಮ್ಮ ಅತ್ತಿ ನನ್ನೂ ಬೈದ್ಲು. ಇವು 5-6 ಸ್ವಸ್ಥರು ನಮ್ಮ ಅತ್ತಿ ನನ್ನೂ ಬೈದಾಳ, ನಮ್ಮ ಅತ್ತಿ ನನ್ನೂ ಬೈದಾಳ. ಎದರ ಸಂಬಂಧ? ಆ ಮಲ್ಲವನ ಸೊಸಿ ಸಂಬಂಧ. ಎದರ ಸಂಬಂಧ ರೀ? ಮಲ್ಲವನ ಸೊಸಿ ಸಂಬಂಧ. ಯಾಕೆ? ಮಲ್ಲವ್ ಎಲ್ಲಿ ಹೋದ್ರು ಕೂಡ ಅವ್ರ ಸೊಸಿ ಚಾಪಿ ಹಿಡ್ಕೊಂಡು ಹೋಗ್ತಾಳಂತ, ಮಲ್ಲವನ್ ಒಟ್ಟ ಕೆಳಗೆ ಕುಂದ್ರಿಸ್ಕೊಡಂಗಿಲ್ಲ ಅಂತ ನೋಡು, ಬೇರೆ ಚಾಪಿ ಮೇಲೆ ಕುಂದ್ರಿಸ್ಕೊಡ್ತಾಳಂತ. ಆಕೆ ಪುಣ್ಯ ಮಾಡ್ಯಾಳಂತ ಮಲ್ಲವ್ವ. ನಮ್ಮ ಅತ್ತೆರು ಕರ್ಮ ಮಾಡ್ಯಾವಂತ, ಪಾಪ ಮಾಡ್ಯಾವಂತ. ಅದಕ್ಕೊಂದು ಕೆಲಸ ಮಾಡೋಣ ನಾವು ಒಟ್ಟರು ಕೂಡಿ. ಏನು ಕೆಲಸ ಮಾಡೋಣ ಅಂದ್ರೆ, ಆ ಮಲ್ಲವನ ಸೊಸಿನ ಇಲ್ಲಿ ಹೊಲಕ್ಕೆ ಕರ್ಸನ್ ನಾಳೆ. ಮಲ್ಲವನ ಸೊಸಿನ ಇಲ್ಲಿ ಹೊಲಕ್ಕೆ ಕರ್ಸನ್ ನಾಳೆ. ಮರುದಿನ ಮಲ್ಲವನ ಸೊಸಿನ ಹೊಲಕ್ಕೆ ಕರ್ಕೊಂಡು ಬಂದ್ರಿ ಇವರು. ಮಲ್ಲವನ ಸೊಸಿನ ಹೊಲಕ್ಕೆ ಕರ್ಕೊಂಬಂದು ಕೇಳಾಕತ್ತಿದ್ರಂತ, ಅಲ್ಲ ನೀನು ನಿಮ್ಮ ಅತ್ತಿ ಸೇವಾ ಭಾಳ ಚಂದ ಮಾಡ್ತೀಯಂತ, ಮಾಡಬೇಡ ಅನ್ನಂಗಿಲ್ಲ. ಚಾಪಿ ಅಲ್ಲ, ಕೌದಿ ಹಾಸು, ಕೌದಿ ಅಲ್ಲ ರಗ್ ಹಾಸು, ಜಮಖಾನ ಹಾಸು, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಅತ್ತಿಗೆ ಹೇಳು, ನಮ್ಮ ಅತ್ತೆರ ಮುಂದೆ ಹೇಳಬೇಡ ಅಂತ. ನಿಮ್ಮ ಅತ್ತಿಗೆ ಹೇಳಿ, ನಮ್ಮ ಅತ್ತೆರ ಮುಂದೆ ಹೇಳಬೇಡ ಅಂತ. ನಮ್ಮ ಅತ್ತೆರು ನಿಮ್ಮ ಅತ್ತಿ ಮಾತು ಕೇಳಿ ನಮ್ಮನ್ನು ಬೈಯಾಕತ್ತೇವು. ಹೌದು, ಹಂಗೆ ನಾನು ನಿನ್ನ ಕೇಳ್ತೀನಿ, ಮಲ್ಲವನ ಸೊಸಿ ನಿಮ್ಮ ಅತ್ತೆ ಎಲ್ಲಿ ಹೋದ್ರು ನೀ ಚಾಪಿ ಹಾಸ್ತಿ ಅಂತಲ್ಲ, ಯಾಕೆ ಹಾಸ್ತಿ? ಭಾರಿ ಚಂದ ಸೇವಾ ಮಾಡ್ತೀವಿ ಬಿಡು ನೀನು, ಯಾಕೆ? ಅವಾಗ ಈಕಿ ಅನ್ಲಂತ, ನಾ ಏನು ನಮ್ಮ ಅತ್ತಿ ಸೇವಾ ಮಾಡೋಕ್ಕೆಲ್ಲ, ನಾನು ನಮ್ಮ ಅತ್ತೆ ಎಲ್ಲಿ ಹೋಗ್ಕಳಿ, ಯಾಕಲ್ಲಿ ನಾ ಚಾಪಿ ಹಾಸಾಕತ್ತೇನೆ ಅಂದ್ರೆ, ನನ್ನ ಮದುವೆಯಾಗ ನಮ್ಮ ಅಪ್ಪ 50,000 ರೂಪಾಯಿ ಕೊಟ್ಟು ಚಲೋ ಸೀರೆ ಉಡಿಸಿ ಕಳಿಸಿದ್ದ. 50,000 ರೂಪಾಯಿ ತೊಗೊಂಡು ಚಲೋ ಸೀರೆ ಉಡಿಸಿ ಕಳಿಸಿದ್ದ. ಆ ಸೀರೆ ಉಟ್ಕೊಂಡು ಗಂಡ್ರ ಮನೆಗೆ ಯಾವಾಗ ಬಂದನ್ ನಾನು, ಅವತ್ತ ನಮ್ಮತ್ತೆ ಆ ಸೀರೆ ಇಸ್ಕೊಂಡು ದಿನ ಉಡಾಕತ್ತೇಳ, ನನ್ನ ಸೀರೆ ಹೊಲಸಾಗಬಾರ್ದಂತ ನಮ್ಮತ್ತೆ ಎಲ್ಲಿ ಹೊಕ್ಕಳಲ್ಲಿ ನಾ ಚಾಪಿ ಹಾಸಕತ್ತೇನೆ ಅನ್ಲಂತ್ರಿ ಆಕಿ. ಇದಕ್ಕೆ ಸೇವಾ ಅಂತಾರ ಯವ್ವ. ಮತ್ತು ನೀವು ಹಂಗೆ ಮಾಡಿಗಿಡಿರಿ ಸ್ವಸ್ಥ್ಯರು. ಯವ್ವ ಯಾರ್ಯಾರು ಅದಿರಿ ನೀವು, ಅತ್ತಿಗಳು ಬಂದಿರಲ್ಲ, ಒಂದಿಷ್ಟು ನೀವು ಹುಷಾರಾಗಿ ಇರ್ರಿ. ಯಾಕೆ ನನ್ನ ಸೊಸಿ ಇವತ್ತು ರಗ್ ಹಸಾಕತ್ತೇಳ ಅಂದ್ರೆ ನೀವು ತಿಳ್ಕೊಬೇಕು. ಮತ್ತು ಇದಕ್ಕೆ ಸೇವಾ ಅನ್ನಂಗಿಲ್ಲ. ಸೇವಾ ಹೆಂಗೆ ಮಾಡಬೇಕಂದ್ರೆ, ಮನಸ್ಸು ಪೂರ್ವಕವಾಗಿ ಸೇವಾ ಮಾಡಬೇಕು. ಒಳಗಿರ್ತಕ್ಕಂಥ ಸಿದ್ಧಿ ಪುರುಷ ರಾಮಲಿಂಗ ಮಹಾಶಿವಯೋಗಿಗಳು ಮೆಚ್ಚುವಂಥ ಸೇವಾ ಮಾಡಿದ್ರೆ ಅವನ ಮಕ್ಕಳಾಗಲಿಕ್ಕೆ ಸಾಧ್ಯವಾಗ್ತದೆ. ಮನಸ್ಸಿನೊಳಗೆ ಏನದನ್ನು ಹಾಕ್ಕೋಬೇಕು, ನಮ್ಮ ಬದುಕು ಭಾಳ ಸುಂದರವಾಗಬೇಕು. ಒಳ್ಳೆಯದು ಮಾತ್ರ ತಲೆಯೊಳಗೆ ಇಟ್ಕೋಬೇಕು, ಮನಸ್ಸಿನೊಳಗೆ ಇಟ್ಕೋಬೇಕು. ಕೆಟ್ಟದ್ದು ಮಾತ್ರ ಹೊರಗೆ ಬಿಟ್ಟು ಬಿಡಬೇಕಂತ. ಆದ್ರೆ ನಮ್ಮ ಮಂದಿ ಹಂಗಿಲ್ರಿ, ಕೆಟ್ಟದ್ದು ತಲೆಯಾಗಿ ಇಟ್ಕೊತಾರೆ, ಒಳ್ಳೆಯದು ಹೊರಗೆ ಬಿಟ್ಟು ಬಿಡ್ತಾರೆ. ಒಳ್ಳೆಯದು ಹೊರಗೆ ಬಿಡುವಂಥ ಕೆಲಸ ನೀವು ಮಾಡ್ತೀರಿ,
ಅದಕ್ಕೆ ನಾ ಹೇಳ್ತೀನಿ, ಒಳ್ಳೆಯದನ್ನು ಮನಸ್ಸಿನೊಳಗೆ ಬದುಕಿನೊಳಗೆ ಅಳವಡಿಸ್ಕೊಳ್ರಿ, ಕೆಟ್ಟದ್ದೇನಿರ್ತದಲ್ಲ ಅದನ್ನು ಹೊರಗೆ ಬಿಟ್ಬಿಡ್ರಿ. ಅಂದಾಗ ನಮ್ಮ ಮನುಷ್ಯನ ಬದುಕು ಈ ಭೂಮಿ ಮೇಲೆ ಹುಟ್ಟಿದ ಕೂಡ ಸಾರ್ಥಕವಾಗ್ತದೆ. ನಮಗೆ ಯಾಕೆ ಮ್ಯಾಲಿಂದ ಮ್ಯಾಲ ಕಷ್ಟಗಳು ಬರ್ತವೆ, ನಮಗೆ ಯಾಕೆ ಮ್ಯಾಲಿಂದ ಮ್ಯಾಲ ದುಃಖಗಳು ಬರ್ತವೆ? ಅಲ್ರಿ, ಎಲ್ಲರಿಗೂ ಒಳ್ಳೆಯದ ಮಾಡೀನಿ, ಹಸ್ಕೊಂಡು ಬಂದವ್ರಿಗೆ ಅನ್ನನೂ ಕೊಟ್ಟನಿ, ನೀರಡಿಸಿ ಬಂದವರಿಗೆ ನೀರು ಕೊಟ್ಟೇವಿ, ಪರೋಪಕಾರದ ಬದುಕು ಮಾಡೇವಿ, ಇನ್ನೊಬ್ಬರಿಗೆ ಕೆಟ್ಟದ ಬಯಸಿಲ್ಲ ಒಳ್ಳೆಯದ ಮಾಡಿಕೊಂಡು ಬಂದವಿ. ಆದ್ರೆ ನಮಗೆ ಯಾಕೆ ದುಃಖ ತಪ್ಪಲ್ದು, ನಮಗೆ ಯಾಕೆ ಕಷ್ಟಗಳು ತಪ್ಪಲ್ದ್ರಿ, ಮ್ಯಾಲಿಂದ ಮ್ಯಾಲ ದುಃಖಗಳು ಬರಾಕತ್ತೇವಲ್ಲ ಯಾಕಂತ ತಿಳ್ಕೊಂಡು ಎಷ್ಟೋ ಮಂದಿ ವಿಚಾರ ಮಾಡ್ತಿರ್ತಾರೆ, ಎಷ್ಟೋ ಮಂದಿ ವಿಚಾರ ಮಾಡ್ತಿರ್ತಾರೆ. ಅದಕ್ಕೆ ಪಂಡಿತ ಪುಟ್ಟರಾಜ ಗುರುವರರು ಭಾಳ ಚಂದ ಒಂದು ವಚನವನ್ನು ಬರೀತಾರೆ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡಿ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶನ ಪಾದಕ್ಕೆ ಸಲ್ಲಬಾರದೆ ಹೀನ ಮಾನವ, ಸಲ್ಲಬಾರದೆ ಹೀನ ಮಾನವ. ಎಷ್ಟು ಚಂದ ಬರ್ಕೊಂಡು ಬಂದಾರ ನೋಡ್ರಿ ಪುಟ್ಟಯ್ಯಜವರು. ನಮಗೆ ಯಾಕೆ ಮ್ಯಾಲಿಂದ ಮ್ಯಾಲ ದುಃಖಗಳು ಬರ್ತಾವಂದ್ರೆ ಈ ಜನ್ಮದೊಳಗೆ ಮಾಡಿರುವ ಕರ್ಮ ಅಲ್ಲ, ಅದು ಹೋದ ಜನ್ಮದೊಳಗೆ ಮಾಡಿರುವ ಕರ್ಮ. ಹೋದ ಜನ್ಮದೊಳಗೆ ಏನಾಗಿ ಹುಟ್ಟಿದ್ವೇ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಯಾಗಿ ಮನುಷ್ಯನ ಜನ್ಮಕ್ಕೆ ನಾವು ಬಂದೇವಲ್ಲ, ಈ ಮನುಷ್ಯನ ಜನ್ಮ ಭಾಳ ದೊಡ್ಡದು ಅಂತ ಕರ್ಕೊಂಡು ಬರ್ತಾರೆ, ಭಾಳ ಶ್ರೇಷ್ಠ ಅಂತ ಕರ್ಕೊಂಡು ಬರ್ತಾರೆ. ಹೋದ ಜನ್ಮದೊಳಗೆ ಏನು ಪಾಪ ಮಾಡಿದ್ವೇ ಗೊತ್ತಿಲ್ಲ, ಹೋದ ಜನ್ಮದೊಳಗೆ ಏನು ಕೆಟ್ಟದ್ದು ಮಾಡಿದ್ವೇ ಗೊತ್ತಿಲ್ಲ. ಈ ಜನ್ಮದೊಳಗೆ ಮನುಷ್ಯನಾಗಿ ಅದನ್ನು ಉಂಡ ಹೋಗಬೇಕಂತೆ. ಈ ಜನ್ಮದೊಳಗೆ ಮನುಷ್ಯನಾಗಿ ಅದನ್ನು ಉಂಡ ಹೋಗಬೇಕಂತ. ಮುಂದಿನ ಜನ್ಮದೊಳಗೆ ನಮಗೆ ಕಷ್ಟ ಸಿಗಬೇಕಾಗಿತ್ತಂದ್ರೆ, ಮುಂದಿನ ಜನ್ಮದೊಳಗೆ ನಮಗೆ ದುಃಖ ಸಿಗಬೇಕಾಗಿತ್ತಂದ್ರೆ ಈ ಜನ್ಮದೊಳಗೆ ಕೆಟ್ಟದ್ದು ಮಾಡ್ರಿ, ಮುಂದಿನ ಜನ್ಮದೊಳಗೆ ಏನಾಗಿ ಹುಡ್ತಾರೆ ಗೊತ್ತಿಲ್ಲ, ಅದನ್ನು ಕಷ್ಟನ ಅನುಭವಿಸುವಂಥ ಬದುಕು ನಿಮ್ಮದಾಗ್ತದೆ. ಹೋದ ಜನ್ಮದೊಳಗೆ ಪುಣ್ಯ ಮಾಡಿದ್ರೆ ಈ ಜನ್ಮದೊಳಗೆ ಸುಖ ಸಿಗುತ್ತದೆ. ಒಂದಿಷ್ಟು ಮಂದಿ ಅಂತಿರ್ತಾರೆ, ಯಾವ ಜನ್ಮದ ಪುಣ್ಯ ಏನ್ರಿಪ್ಪ ನಮಗೆ, ಎದಕ್ಕೂ ಕೊರತಿಲ್ಲ, ಭಾಳ ಚಂದ ಬದುಕ ಕೊಟ್ಟಾನ ಭಗವಂತ, ಭಾಳ ಚಂದ ಜೀವನ ಕೊಟ್ಟಾನ, ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿದ್ವೇ ಗೊತ್ತಿಲ್ಲ, ಈ ಜನ್ಮದೊಳಗೆ ಉಣ್ಣಾಕದ ಉಡಾಕದ ಭಾಳ ಚಂದ ಆನಂದದ ಬದುಕೈತಿ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಹೇಳ್ತಿರ್ತಾರಲ್ಲ, ಈ ಜನ್ಮದೊಳಗೆ ಆನಂದದ ಬದುಕು ನಿಮಗೆ ಸಿಕ್ಕೈತಿ ಅಂದ್ರೆ ಹೋದ ಜನ್ಮದೊಳಗೆ ಮಾಡಿರುವ ಪುಣ್ಯ, ಹೋದ ಜನ್ಮದೊಳಗೆ ಮಾಡಿರುವ ಒಂದು ಒಳ್ಳೆಯ ಬದುಕು ಈ ಜನ್ಮದೊಳಗೆ ನಾವು ಉಣ್ಣಾಕತ್ತೇವಿ. ಈ ಜನ್ಮದೊಳಗೆ ನಾವು ಮನುಷ್ಯರಾಗಿ ಹುಟ್ಟೇವಂದ ಬಳಿಕ ಈ ಜನ್ಮದೊಳಗೆ ಒಳ್ಳೆಯದನ್ನು ಮಾಡಿದೆ ಅಂದ್ರೆ, ಈ ಜನ್ಮದೊಳಗೆ ಪುಣ್ಯದ ಕೆಲಸ ಮಾಡೇವೆ ಅಂದ್ರೆ, ಈ ಜನ್ಮದೊಳಗೆ ಪುಣ್ಯದ ಬದುಕು ಮಾಡೇವೆ ಅಂದ್ರೆ ಮುಂದಿನ ಜನ್ಮದೊಳಗೆ ಒಳ್ಳೆಯದ ಬದುಕು ಸಿಗುತ್ತದೆ, ಒಳ್ಳೆಯದ ಬದುಕು ಸಿಗುತ್ತದೆ. ಅದಕ್ಕೆ ಪಾಪದ ಫಲವೇ ದುಃಖ. ಯಾಕೆ ನಮಗೆ ದುಃಖ ಬರ್ತೈತೆ ಅಂದ್ರೆ ಪಾಪ ಮಾಡಿದಕ್ಕೆ ನಮಗೆ ದುಃಖ ಬರ್ತದೆ. ಪುಣ್ಯದ ಫಲವೇ ಸುಖ. ಯಾಕೆ ನಮಗೆ ಪುಣ್ಯ ಸಿಕ್ಕೈತೆ ಅಂದ್ರೆ ಪುಣ್ಯದ ಬದುಕು ಮಾಡಿರ್ತೇವೆ, ಪುಣ್ಯ ಸಿಕ್ಕದ. ಪಾಪ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳೋದಕ್ಕಿಂತ, ಪಾಪ ಮಾಡಿ ನರಕದೊಳಗೆ ಹುಳವಾಗಿ ಹುಟ್ಟಿ ಬೀಳೋದಕ್ಕಿಂತ ಪುಣ್ಯ ಮಾಡಿ ಒಂದು ಮರವಾಗಿ ಹುಟ್ಟ್ರಿ, ಪುಣ್ಯ ಮಾಡಿ ಒಂದು ಪತ್ರಿ ಮರವಾಗಿ ಹುಟ್ಟ್ರಿ, ಪುಣ್ಯ ಮಾಡಿ ಒಂದು ಬನ್ನಿ ಮರವಾಗಿ ಹುಟ್ಟ್ರಿ, ಪುಣ್ಯ ಮಾಡಿ ಒಂದು ಬೇವಿನ ಮರವಾಗಿ ಹುಟ್ಟ್ರಿ, ಪುಣ್ಯ ಮಾಡಿ ಒಂದು ಹೂವಿನ ಮರವಾಗಿ ಹುಟ್ಟ್ರಿ. ಗುರುಕುಮಾರ ಪಂಚಾಕ್ಷರೇಶನ ಪಾದಕ್ಕೆ ಸಲ್ಲಬಾರದೆ ಹೀನ ಮಾನವ, ಸಲ್ಲಬಾರದೆ ಹೀನ ಮಾನವ. ಅದಕ್ಕೆ ಈ ಭೂಮಿ ಮ್ಯಾಗ ನಾವು ಹುಟ್ಟೇವಂದ ಬಳಿಕ ಒಂದಿಷ್ಟು ಒಳ್ಳೆಯದ ಬದುಕು ಮಾಡಬೇಕಲ್ಲ, ಒಂದಿಷ್ಟು ಪುಣ್ಯದ ಬದುಕು ಮಾಡಬೇಕಲ್ಲ. ನೀವೆಲ್ಲ ದಿನ ಟಿ ವಿಯೊಳಗೆ ನೋಡ್ತೀರಿ, ಫೇಸ್ಬುಕ್ನೊಳಗೆ ನೋಡ್ತೀರಿ, ಯೂಟ್ಯೂಬ್ನೊಳಗೆ ನೋಡ್ತೀರಿ, ಇನ್ಸ್ಟಾಗ್ರಾಮದೊಳಗೆ ನೋಡ್ತೀರಿ. ಬೇರೆ ಎಲ್ಲಿ ನೋಡಿದ್ರು ಬೇರೆ ಕೆಟ್ಟದ, ಎಲ್ಲಿ ನೋಡಿದ್ರು ಬೇರೆ ಪಾಪದ ಕೆಲಸನ. ಒಡ ಹುಟ್ಟಿದ ತಂಗಿ ಬಿಟ್ಟಿಲ್ಲಂತ್ರಿ, ಮೊನ್ನೊಂದು ಇದ್ರೊಳಗೆ ನೋಡಿದೆ ನಾನು ಯೂಟ್ಯೂಬ್ನೊಳಗೆ. ಒಡ ಹುಟ್ಟಿದ ತಂಗಿ ಬಿಟ್ಟವ್ರಿಲ್ಲಂತ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಬಿಟ್ಟವ್ರಿಲ್ಲಂತ. ಇನ್ನೊಬ್ಬರನ್ನು ಎಲ್ಲ ಕೆಟ್ಟ ದೃಷ್ಟಿಯಿಂದ ಬದುಕನ್ನು ಮಾಡೋದು ಈ ಜಗತ್ತಿನೊಳಗೆ ತುಂಬಿಕೊಂಡು ಬಿಟ್ಟದ. ಮತ್ತು ಪುಣ್ಯ ಸಿಗೋ ಅಂದ್ರೆ, ನಮಗೆ ಒಳ್ಳೆಯದ ಬದುಕು ಸಿಗೋ ಅಂದ್ರೆ ಅದು ಎಲ್ಲಿಂದ ಸಿಗುತ್ತದೆ?